ಇನ್ನು ಕರ್ನಾಟಕ ಉಪಚುನಾವಣೆಗೆ ಸಮರ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಗಳಿಸುತ್ತೆ ಎಂದ ಸಚಿವ ಶರಣ್ ಪ್ರಕಾಶ್ ಪಾಟೀಲ್. ದಾವಣಗೆರೆಯಲ್ಲಿ ಒಳ್ಳೆ ವಾತಾವರಣವಿದ್ದು ಕಾಂಗ್ರೆಸ್ ಪರವಾಗಿ ಜನಾಭಿಪ್ರಾಯವಿದೆ ಎಂದು ಕಾಣಬರ್ತಿದೆ. ನಗರ ಹಾಗೂ ಗ್ರಾಮಾಂತರ 2 ಪ್ರದೇಶಗಳಲ್ಲಿಯೂ ಕೂಡ ಜನರು ಕಾಂಗ್ರೆಸ್ ಪರವಾಗಿದ್ದಾರೆ. ಶಾಮನೂರ್ ಅವರ ಜನಸೇವೆ ಬಗ್ಗೆ ಜನರಲ್ಲಿ ಒಳ್ಳೆ ಅಭಿಪ್ರಾಯ ಮತ್ತು ಗೌರವವಿದೆ. ಹಾಗಾಗಿ ದಾವಣಗೆರೆಯಲ್ಲಿ ಸಮರ್ಥ ಶಾಮನೂರು ಗೆಲ್ಲೋದು ಖಚಿತವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಬಿಜೆಪಿ ಗೆಲ್ಲುವುದಂತ ಕನಸು ಕಾಣಬೇಕಷ್ಟೇ ಎಂದು ವಿಜೇಂದ್ರ ಹೇಳಿಕೆಗೆ ತಿರುಗೇಟನ್ನ ನೀಡಿದ್ದಾರೆ. ಇನ್ನು IPL ಟಿಕೆಟ್ ವಿಚಾರದಲ್ಲಿ ಕೂಡ ಸರ್ಕಾರ ನಗೆಪಾಟಲಿಗೆ ಈಡಾಗಿದೆ ಎಂಬ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಹೇಳಿಕೆ ವಿಚಾರವಾಗಿ ನಾನು IPL ನೋಡೋಕ್ಕೂ ಹೋಗಲ್ಲ, ಮ್ಯಾಚ್ ಎಲ್ಲಿ ನಡೆಯುತ್ತೆ ಅಂತಾನೂ ನನಗೆ ಗೊತ್ತಿಲ್ಲ. ನನ್ನ ಮಗ ಯಾವಾಗಲೂ ಒಂದು ಸಾರಿ ಹೋಗಿದ್ದ, ಆದರೆ ನನಗೆ ಅದರಲ್ಲಿ ಇಂಟ್ರೆಸ್ಟೇ ಇಲ್ಲ. ಆಸಕ್ತಿ ಇರೋರು ಹೋಗ್ತಾರೆ, ಶಾಸಕರು IPL ನೋಡೋಕ್ಕೆ ಹೋಗಬಾರ್ದು ಅಂತ ಏನೂ ಇಲ್ಲ. ಹೀಗಾಗಿ ಕ್ರಿಕೆಟ್ ಹವ್ಯಾಸ ಇದ್ರೆ ಹೋಗ್ತಾರೆ, ಅದರಲ್ಲಿ ತಪ್ಪೇನಿದೆ ಅಂತ ಬೀದರ್ನಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ನಾನು ದಾವಣಗೆರೆಯಿಂದನೇ ಬರ್ತಾ ಇದ್ದೀನಿ ಮತ್ತು ನಾಳೆ ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ ದಾವಣಗೆರೆ ಅಂತೂ. ನಾನು ಅಲ್ಲಿ ನನಗೆ ದಾವಣಗೆರೆಗೆ ಹೋಗಿ ಕೇಳಿದ್ರು, ಅಲ್ಲೇ ಇದ್ದೆ ನಾನು 31 ತಾರೀಕಿಂದ. ಭಾಳ ಸ್ಪಷ್ಟವಾಗಿ ಜನರ ಅಭಿಪ್ರಾಯ ಇದೆ. ನಾನು ಎಲ್ಲ ವಾರ್ಡ್ಗಳಲ್ಲಿ ಅನೇಕ ವಾರ್ಡ್ಗಳಲ್ಲಿ ಹೋಗಿದ್ದೀವಿ, ಅನೇಕ ಹಳ್ಳಿಗಳಲ್ಲಿ ಹೋಗಿ ಕೂಡ ನಾವು ಜನರ ಪ್ರಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜನ ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂದರೆ ಶಾಮನೂರು ಶಿವಶಂಕರಪ್ಪಾಜಿಯವರು ಒಳ್ಳೆಯ ರೀತಿಯಿಂದ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಜನರ ಜೊತೆ ಒಳ್ಳೆಯ ಅವರ ಸಂಪರ್ಕ ಇತ್ತು ಮತ್ತು ಎಲ್ರಿಗೂ ಕೂಡ ಭಾಳ ಇದು ಇದೆ, ಏನಂದರೆ ಅವ್ರ ಬಗ್ಗೆ ಒಳ್ಳೆಯ ಭಾವನೆ ಇದೆ. ಏನಂದರೆ ಯಜಮಾನರು ಇಷ್ಟು ವಯಸ್ಸಾದರೂ ಊರಿಗೆ ಬರ್ತಿದ್ರು, ನಮ್ಮ ಊರುಗಳಲ್ಲಿ ಏನೋ ಕೆಲಸ ಇದ್ದು ಹೇಳಿದ್ರೆ ಮಾಡ್ತಿದ್ರು. ಸಾಕಷ್ಟು ಸರ್ಕಾರದಿಂದ ಮಾಡಿಸಿದ್ದಾರೆ, ವೈಯಕ್ತಿಕವೂ ಕೂಡ ಸಾಕಷ್ಟು ದಾನ ಧರ್ಮ ಮಾಡಿದ್ದಾರೆ ಅಂತಕ್ಕಂಥ ಭಾವನೆ ಜನರಲ್ಲಿದೆ. ಹಾಗಾಗಿ ಗೆಲ್ಲೋದು ಮಾತ್ರ ಖಚಿತ. ದಾವಣಗೆರೆ ಕಾಂಗ್ರೆಸ್ ಭದ್ರಕೋಟೆ ಅದನ್ನು ಛಿದ್ರ ಮಾಡ್ತೀನಿ ಅಂತ ಹೇಳ್ತಿದ್ರು ಸರ್. 26 ಲೀಡಿಂದ ಗೆಲ್ತೀನಿ ಅಂತ ಕನಸು ಕಾಣಬೇಕಷ್ಟೇ. ಉಪಚುನಾವಣೆಗೆ ಜಮೀರ್ ಅವರು ಬರ್ತಾರಾ ಸರ್? ಮುನಿಸ್ಮಾರ್ತಿ ಅವರು ಇಲ್ಲ, ನಾನು ಮಾತಾಡಿದ್ದೆ ಜಮೀರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಬರ್ಬೋದು ಅವರು. ಅದೇನಾಗಿದೆ, ಅವ್ರಿಗೆ ಕೇರಳದಲ್ಲಿ ಇನ್ಚಾರ್ಜ್ ಆಗಿಬಿಟ್ಟಿದ್ದಾರೆ. ಅಲ್ಲಿ ನಮ್ಮ ಜನರಲ್ ಸೆಕ್ರೆಟ್ರಿ ಅವ್ರು ಬಿಡ್ತಾ ಇಲ್ಲ, ಯಾಕಂದರೆ ಕೇರಳನೂ ಭಾಳ ಇಂಪಾರ್ಟೆಂಟ್ ಅಲ್ಲ. ಹಾಗಾಗಿ ಅವ್ರಿಗೇನೋ ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ ಕೇರಳದಲ್ಲಿ. ಹಾಗಾಗಿ ಅಲ್ಲಿ ನಾನು ಇಲ್ಲಿ ಸ್ಟಕ್ ಆಗಿದ್ದೀನಿ, ನಾನು ಬರೋಕ್ಕೆ ಪ್ರಯತ್ನ ಮಾಡ್ತೀನಿ. 2 ಕಡೆ ಫುಲ್ ಡಿಮ್ಯಾಂಡ್ ಇದೆ ಸರ್. ಅಲ್ಪಸಂಖ್ಯಾತರು ಮುಖಂಡರು ಕೇಳ್ತಾ ಇದ್ದಾರೆ ಜಮೀರ್ ಅಹಮದ್ ಅವ್ರು ಬಂದರೆ. ಇಲ್ಲ ಅದೇ ನಿಜ. ಹಾಗೆ ಅವರಿಗೆ ಬರಬೇಕು ಅಂತ ಜನರ ಅಭಿಪ್ರಾಯ ಇದೆ. ನಾನು ಕೇಳಿದೆ ಎಲ್ಲ ಬರಲಿ ಅಂತ ನಾನು ಮಾತಾಡಿದೆ. ಅದೇ ನಾನು ಕೇರಳದಲ್ಲಿ ಇದ್ದೀನಿ, ನಾನು ಬರೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಪಸಂಖ್ಯಾತ ಟಿಕೆಟ್ ಕೊಟ್ಟಿಲ್ಲ ಅಂತ ಎಲ್ಲರೂ ಇಲ್ಲ, ಸ್ವಲ್ಪ ಮುಖಂಡರಲ್ಲಿದೆ, ಆದರೆ ಎಲ್ಲ ಮನವೊಲಿಸಿದ್ದೀವಿ, ಎಲ್ಲ ಸೆಟ್ರೇಟ್ ಆಗಿದೆ. ಏನು ಡೌಟ್ ಇಲ್ಲ, 100%